ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕಮಿಷನ್ ಆಸೆಗೆ ಮೈಸೂರಿನಲ್ಲಿ 108 ಹೊಸ ಸಿಗ್ನಲ್ಗಳು. ಜನನೇ ಇಲ್ಲ ಆದ್ರೆ ಟ್ರಾಫಿಕ್ ಸಿಗ್ನಲ್ ಇದಾವೆ. ಪ್ರತಾಪ್ ಸಿಂಹ ಕಿಡಿ. ಸಣ್ಣ ಕೈಗಾರಿಕೆ ಇಲಾಖೆ ಮತ್ತು ಅಭಿವೃದ್ಧಿ ನಿಗಮಗಳಿದ್ದರೂ ಮುಚ್ಚಿಹೋದ ಕೈಗಾರಿಕೆಗಳ ಬಗ್ಗೆ ಸರ್ಕಾರದ ಬಳಿ ಮಾಹಿತಿ ಇಲ್ಲದಿರುವುದು ನಾಚಿಕೆಗೇಡಿತನ ಎಂದು ಶರವಣ ಆಕ್ರೋಶ. ಜಿಲ್ಲಾಡಳಿತದ ನಡೆ ಹಾಗೂ ಶಿಷ್ಟಾಚಾರ ಉಲ್ಲಂಘನೆಯನ್ನು ಖಂಡಿಸಿ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವಿರುದ್ಧ ಸದನದಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡಿದ ಎಚ್.ಡಿ. ರೇವಣ್ಣ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಗುಂಡ್ಲುಪೇಟೆ ಚಾಮರಾಜನಗರ ರಸ್ತೆಯ ಚಿಕ್ಕತುಪ್ಪರು ಗೇಟ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ 8 ಮಕ್ಕಳು ಸೇರಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಖಾಸಗಿ ಶಾಲೆಯ ಮಕ್ಕಳನ್ನು ಮನೆಗೆ ಕರೆದೊಯ್ಯುತ್ತಿದ್ದ ಟಾಟಾ ಮ್ಯಾಜಿಕ್ ವಾಹನಕ್ಕೆ ಚಾಮರಾಜನಗರ ದಿಕ್ಕಿನಿಂದ ಬಂದ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಸಂಪೂರ್ಣ ಜಖಂಗೊಂಡಿದೆ. ಅಪಘಾತದಲ್ಲಿ ಚಾಲಕ ಅಣ್ಣೂರು ಗ್ರಾಮದ ರಂಜಿತ್ ಅವರಿಗೆ ತೀವ್ರ ಗಾಯಗಳಾಗಿದ್ದು ಅವರನ್ನು ತಕ್ಷಣ ಮೈಸೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಗಾಯಗೊಂಡ ಮಕ್ಕಳಿಗೂ ಸಮೀಪದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೈಸೂರಿನಲ್ಲಿ 108 ಹೊಸ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನನೇ ಇಲ್ಲ ಆದ್ರೆ ಟ್ರಾಫಿಕ್ ಸಿಗ್ನಲ್ ಇದಾವೆ. ನಗರದಲ್ಲಿ ವಾಹನ ದಟ್ಟಣೆ ಕಡಿಮೆ ಇರುವ ಪ್ರದೇಶಗಳಲ್ಲಿಯೂ ಸಿಗ್ನಲ್ಗಳನ್ನು ಹಾಕಿರುವುದನ್ನು ಪ್ರಶ್ನಿಸಿರುವ ಅವರು, ಇದರಲ್ಲಿ ಕಮಿಷನ್ ಆಸೆಯಿದೆ. ಟ್ರಾಫಿಕ್ ಸಮಸ್ಯೆಯೇ ಇಲ್ಲದ ಕಡೆ ಸಿಗ್ನಲ್ಗಳ ಅಗತ್ಯವೇನು ಎಂದು ಪ್ರಶ್ನಿಸಿದರು. ಇದರ ಹಿಂದೆ ಇರುವ ಉದ್ದೇಶವನ್ನು ಮುಖ್ಯಮಂತ್ರಿ ಹಾಗೂ ಅವರ ಪುತ್ರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಸಾರ್ವಜನಿಕ ಹಣ ವ್ಯರ್ಥವಾಗುತ್ತಿದೆ ಎಂದು ಆರೋಪಿಸಿದ ಪ್ರತಾಪ್ ಸಿಂಹ, ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ಇಡೀ ಮೈಸೂರಿನಲ್ಲಿ ಸುಮಾರು 108 ಹೊಸ ಸಿಗ್ನಲ್ಗಳು ಬಂದಿವೆ. ಬಹುಶಃ ಕಮಿಷನ್ ಚೆನ್ನಾಗಿ ಕೊಟ್ಟಿರಬೇಕು. ಅದಕ್ಕೋಸ್ಕರವಾಗಿ ಎಲ್ಲ ಕಡೆನೂ ಕೂಡ ಸಿಗ್ನಲ್ಗಳನ್ನು ಅಳವಡಿಸುವಂಥ ಕೆಲಸ ಆಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸುಪುತ್ರರು ಹೇಳಬೇಕು. ಇದರಿಂದ ಏನೇನು ಉದ್ದೇಶಗಳಿದೆ ಸರ್? ಮೈಸೂರಿನ ಟ್ರಾಫಿಕನ್ನು ಇಂಪ್ರೂವ್ ಮಾಡೋ ಉದ್ದೇಶ ಇದೆಯಾ? ಯಾವುದು ಮೈಸೂರಿನ ಯಾವ ರಸ್ತೆಗೆ ಬೇಕಾದ್ರೂ ಹೋಗಿ, ಜನನೇ ಇಲ್ಲ, ಟ್ರಾಫಿಕ್ ಸಿಗ್ನಲ್ಗಳಿದ್ದಾವೆ, ಅಲ್ಲಿ ವಾಹನ ದಟ್ಟಣೆ ಇಲ್ಲ. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ನೀವೊಂದು 6 ಗಂಟೆನ 7 ಗಂಟೆ ಸಂದರ್ಭದಿಂದ ಒಂದು 8:30ವರೆಗೂ ಸಿಗ್ನಲ್ ಹಾಕಿ ಬೇಕಾದ್ರೆ ಬೇಡ ಅಂತ ಹೇಳಲ್ಲ. ಡೇ ಟೈಮಲ್ಲೂ ಸುಮ್ಮನೆ ಬಂದು ಸಿಗ್ನಲಲ್ಲಿ ನಿಲ್ಲಂಗಾಗೋಗಿದೆ ಜನಕ್ಕೆ. ಎಷ್ಟು ಸಿಗ್ನಲ್ಗಳಾಗಿದೆ ನಿಮಗೆ ಉದಾಹರಣೆ ಕೊಡ್ತಾ ಹೋಯ್ತು ಅಂತಂದ್ರೆ, 50 ಮೀಟ್ರಿಗೂ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಆ ರೈಲ್ವೆ ಗೇಟ್ ಬರುತ್ತೆ. ಮುಂದಕ್ಕೆ ಬಂದಾದ ಕೂಡಲೇ ಸರ್ಕಲಲ್ಲಿ ಸಿಗುತ್ತೆ. ಅದು ಹೋದ್ರೆ ಮೂಡ ಸರ್ಕಲಲ್ಲಿ ಸಿಗುತ್ತೆ. ಅರಮನೆ ಮುಂದಕ್ಕೆ ಮತ್ತೆ ಸಿಗುತ್ತೆ. ಇಲ್ಲಿಂದ ನೀವು ಹೋಗಿ ಇಲ್ಲಿ ಮೆಟ್ರೋಪಾಲ್ ಸರ್ಕಲಲ್ಲಿ ಆಯಿತು. ಅಲ್ಲಿಂದ ಮುಂದಕ್ಕೆ ಹೋದ ಕೂಡಲೇ ಡಿ ಸಿ ಆಫೀಸಿಗೆ ತಿರ್ಸೋ ಕಡೆ ಒಂದಿದೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ನಿಮಗೆ ಕಲಾಮಂದಿರ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ವಾಲ್ಮೀಕಿ ರೋಡಿಗೆ ಹೋಗೋದು ಬೇಡ. ಅಲ್ಲಿಂದ ಪಡವಾರಹಳ್ಳಿ, ಅಲ್ಲಿಂದ ಮುಂದೆ ಸೈಂಟ್ ಜೋಸೆಫ್, ಅಲ್ಲಿಂದ ಮುಂದೆ BM ಮಾಲ್, ಅಲ್ಲಿಂದ ಮುಂದೆ ಗ್ರ್ಯಾಂಡ್ ಪಾರ್ಕ್ ಕಿಚನು, ಅಲ್ಲಿಂದ ಮುಂದೆ ಐಶ್ವರ್ಯ ಪೆಟ್ರೋಲ್ ಬಂಕ್. 1.5-2 ಕಿಲೋಮೀಟರ್ಗೆ 9-10 ಸಿಗ್ನಲ್ಗಳು ಹಾಕಿದೆ. ಇದ್ರ ಉದ್ದೇಶ ಏನು? ಆಮೇಲೆ ರಿಂಗ್ ರೋಡು ವೆಹಿಕಲ್ ಮೂವ್ಮೆಂಟ್ ಫ್ರೀ ಫ್ಲೋ ಇರಬೇಕು. ಅದಕ್ಕೆ ಅಂಡರ್ ಪಾಸ್ ಮತ್ತೆ ಓವರ್ ಬ್ರಿಡ್ಜ್ಗಳು ಮಾಡಬೇಕು. ಅದು ಸೊಲ್ಯೂಷನ್ ಹೊರತು ಸಿಗ್ನಲ್ ಅಳವಡಿಸೋದಲ್ಲ. ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಇಂಧನ ಸಮಸ್ಯೆ ಕುರಿತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಕೊರತೆಯಿಂದ ಬಂಕ್ಗಳು ಮುಚ್ಚಿರುವ ಸ್ಥಿತಿ ಉಲ್ಲೇಖಿಸಿ, ಭಾರತದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಸಮೃದ್ಧವಾಗಿ ಲಭ್ಯವಿದೆ ಎಂದರು. ಕಚ್ಚಾ ತೈಲವನ್ನು ಸಂಗ್ರಹಿಸಬಹುದಾದರೂ ಎಲ್ಪಿಜಿ ಗ್ಯಾಸ್ನ್ನು ದೀರ್ಘಕಾಲ ಸಂಗ್ರಹಿಸಲು ಸಾಧ್ಯವಿಲ್ಲ. ಇದು ಜಾಗತಿಕ ಸಮಸ್ಯೆ ಎಂದು ಹೇಳಿದರು. 2011-2013 ಅವಧಿಯಲ್ಲಿ ವೀರಪ್ಪ ಮೊಯ್ಲಿ ಪೆಟ್ರೋಲಿಯಂ ಸಚಿವರಾಗಿದ್ದಾಗ ಆಯಿಲ್ ಬಾಂಡ್ಗಳನ್ನು ಯಾಕೆ ಹೊರತಂದ ವಿಚಾರವೂ ತಿಳಿದಿದೆ ಎಂದರು. ಈಗ ಪರಿಸ್ಥಿತಿ ಸುಧಾರಿಸುತ್ತಿದ್ದು ಜನರನ್ನು ಭಯಪಡಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆರೋಪಿಸಿದರು. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬಂಕನ್ನೇ ಮುಚ್ಚಕ್ಕೆ ಕೊಟ್ಟಿದ್ದಾರೆ, ಸಿಗ್ತಾ ಇಲ್ಲ. ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಬಾಧಿತವಾಗಿ ಸಿಗ್ತಾ ಇದೆ.
ಗ್ಯಾಸನ್ನ ಪೆಟ್ರೋಲ್ ಅಂಡ್ ಡೀಸೆಲ್ನಾದ್ರೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲದ ಮುಖಾಂತರವಾಗಿ ನಾವು ತರ್ತೀವಿ, ಅದನ್ನು ಇಲ್ಲಿ ರೀಫೈನ್ ಮಾಡ್ತೀವಿ. ಗ್ಯಾಸನ್ನು ನಾವು ಕ್ರಯೋಜೆನಿಕ್ಸ್ ನಿಮಗೆ ಅಂದರೆ ಆ ಟೆಂಪರೇಚರಲ್ಲಿ ನಾವು ತರಬೇಕು. ಅದನ್ನ ತೊಗೊಂಬಂದು ಸ್ಟಾಕನ್ನು ತಿಂಗಳಾನುಗಟ್ಟಲೆಗೆ ಇಟ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಇಡೀ ಜಗತ್ತೇ ಇದರಿಂದ ಪ್ರಭಾವಿತವಾಗಿದೆ. ನಮ್ಮ ಭಾರತ ದೇಶನೂ ಕೂಡ ಅದು ಹೊರತಾಗಿಲ್ಲ. ಇದನ್ನು ಜನನೂ ಕೂಡ ಅರ್ಥ ಮಾಡ್ಕೊಳ್ತಾರೆ. 2011ರಿಂದ 13ವರೆಗೂ ಯಾವ ಪರಿಸ್ಥಿತಿ ಇತ್ತು? ವೀರಪ್ಪ ಮೊಯ್ಲಿಯವರು ಪೆಟ್ರೋಲಿಯಂ ಖಾತೆ ಸಚಿವರಾಗಿರ್ಬೇಕಾದ್ರೆ ರಾತ್ರಿ 8 ಗಂಟೆ ಪೆಟ್ರೋಲ್ ಬಂಕನ್ನು ಮುಚ್ಚಿಸೋರು. ಆಯಿಲ್ ಬಾಂಡ್ಗಳನ್ನು ಯಾಕೆ ಇಶ್ಯೂ ಮಾಡಿದ್ರು ಅಂತೂ ನಮಗೆ ಗೊತ್ತಿದೆ. ಇವತ್ತು ದೇಶದ ಜನತೆಗೆ ಅರ್ಥವಾಗಿದೆ, ಇದು ಜಾಗತಿಕ ಸಮಸ್ಯೆ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಕುಕ್ಕಿಂಗ್ ಗ್ಯಾಸ್ಗೆ ಕೊಡ್ತಾ ಇದ್ದಾರೆ, ಮನೆ ಮನೆಗೆ ಅಡುಗೆ ಅನಿಲ ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಹಾರ್ಮುಜ್ ಸ್ಟ್ರೇಟ್ ಅಥವಾ ಹಾರ್ಮುಜ್ ಕೊಲ್ಲಿಯ ಮುಖಾಂತರವಾಗಿ ನಮ್ಮ ಕಾರ್ಗೋ ನಮ್ಮ ಕಂಟೈನರ್ಸ್ಗಳ ಮುಖಾಂತರವಾಗಿ ಬರ್ತಾ ಇದೆ, ಕೆಲವೊಂದು ಬಂದು ತಲುಪಿದೆ. ಸಮಸ್ಯೆ ಸುಧಾರಣೆ ಆಗುತ್ತೆ ಇನ್ನೂ ಕೂಡ. ಆದರೆ ಇದು ಜಾಗತಿಕ ಸಮಸ್ಯೆಯನ್ನು ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಮಸ್ಯೆ ಅಂತ ಬಿಂಬಿಸುವಂಥದ್ದು ಅಗತ್ಯ ಇಲ್ಲ. ಜನಕ್ಕೊಂದು ಏನು ಅಂತಂದರೆ, ಮಾರ್ಕೆಟ್ ಒಳಗಡೆ ನೀರುಳ್ಳಿನ ರಾಶಿ ರಾಶಿ ಹಾಕ್ಕೊಂಡು ಅಲ್ಲೇ ಮಾರ್ತಿರ್ತಾರೆ, ಕೇಳೋನೇ ದಿಕ್ಕಿರಲ್ಲ. ಯಾವನಾದರೂ ಒಂದು ಪುಕಾರ ಸ್ಫುಟ ಈರುಳ್ಳಿ ಸಿಗಲ್ವಂತೆ ಅಂತಂದರೆ ಇದು ಬಾದ ಮನೇಲಿ ಕೊಡ್ತೋದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ತುಂಬಿಸ್ಕೊಂಬಂದು ಇಟ್ಕೊಳ್ತಾರೆ, ಜಾಸ್ತಿ ರೇಟ್ ಕೊಡ್ತಾರೆ. ಈ ಪ್ಯಾನಿಕ್ ಕ್ರಿಯೇಟ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬಳಕೆಗೆ ಅಗತ್ಯ, ನಿಮಗೆ ದಿನದ ಅಗತ್ಯತೆ ಏನಿದೆಯಲ್ಲ ಅದಕ್ಕೆ ಬೇಕಷ್ಟಿದೆ. ಆದರೆ ಕಾಂಗ್ರೆಸ್ನವ್ರು ಹೋಗೋದು ರಸ್ತೆ ಬದಿ ನಿಂತ್ಕೊಳ್ಳೋದು, ಗ್ಯಾಸ್ ಸಿಲಿಂಡರ್ ಇಲ್ಲ, ಗ್ಯಾಸ್ ಸಿಲಿಂಡರ್ ಇಲ್ಲ. 1998ರಲ್ಲಿ ಡೆಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ನೀರುಳ್ಳಿ ಪೋಸ್ಟ್ ಇಟ್ಕೊಂಬಿಟ್ಟು ನೀವು ಚುನಾವಣೆ ಗೆದ್ದಿದ್ದು ನಮಗೆ ಗೊತ್ತಿದೆ. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಇವತ್ತು ಮಾಧ್ಯಮಗಳು ಪ್ರೊಯಾಕ್ಟಿವ್ ಆಗಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಇಂಡಿಪೆಂಡೆಂಟ್ ಮೀಡಿಯಾ ಇದೆ, ಸತ್ಯಾಸತ್ಯತೆ ಜನಕ್ಕೆ ಅರ್ಥವಾಗ್ತಿದೆ. ಇವಾಗ ಬುಕ್ಕಿಂಗು ಆ ಕೂಡಲೇ ಬರ್ತಾ ಇತ್ತು 24 ಗಂಟೆ ಒಳಗಡೆ, 2 ದಿನ 3 ದಿನ ಟೈಮ್ ತೊಗೊಳ್ತಿದೆ ಹೊರತು ಎಲ್ಲೂ ಕೊರತೆ ಆಗಲ್ಲ. ಕಾಂಗ್ರೆಸ್ನವರ ಈ ಅಪಪ್ರಚಾರಕ್ಕೆ ಯಾರು ಕಿವಿಗೊಡ್ಬೇಡಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದ ಸಿಟಿ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರ ಅತಿರೇಕ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ನಿಯಮ ಮೀರಿ ಆಟೋಗಳನ್ನು ನಿಲುಗಡೆ ಮಾಡುವುದು, ಬಸ್ಗಳ ಸಂಚಾರಕ್ಕೆ ಅಡ್ಡಿಪಡಿಸುವುದು ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಲೆಕ್ಕಿಸದ ವರ್ತನೆಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಹೆಚ್ಚುತ್ತಿರುವ ಅವ್ಯವಸ್ಥೆಯಿಂದ ಯಾವಾಗ ಬೇಕಾದರೂ ಅವಘಡ ಸಂಭವಿಸಬಹುದು ಎಂಬ ಭೀತಿ ಉಂಟಾಗಿದೆ. ಬಸ್ ನಿಲ್ದಾಣದಲ್ಲಿ ಶಿಸ್ತಿನ ಕೊರತೆಯಿಂದ ಪ್ರಯಾಣಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಕ್ಷಣವೇ ಪೊಲೀಸರು, ಸಾರಿಗೆ ಇಲಾಖೆ ಮತ್ತು ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಅಗತ್ಯವಾಗಿದೆ. ಇರ್ತವೆ ಲೆನ್ಸ್ ಅಂತ ಹೋಗು ಐತೆ ಓಡೋಡಲ್ಲಿ ಕರೀತಾರೆ ಮೇಡಮ್, ಕರೀತಾರೆ ಕರೀತಾರೆ. ಹೋಗ್ತಿದ್ದಾವಲ್ಲ ನೋಡು, ನಾವು ದುಡಿತೀವಿ ಬರೀ ಡೀಸೆಲ್ ಹುಡುಕ್ತಾವಲ್ಲ. ಬೇಲೂರು ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿದೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವ ರೋಗಿಗಳು ಇಲ್ಲಿ ಕಾಣುತ್ತಿರುವ ಅಸ್ವಚ್ಛತೆ ಹಾಗೂ ನಿರ್ಲಕ್ಷ್ಯದಿಂದ ಮತ್ತಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆಸ್ಪತ್ರೆ ಎದುರು ಕಸದ ರಾಶಿ, ನಿಲ್ಲುವ ನೀರು ಹಾಗೂ ಅಸ್ವಚ್ಛ ಪರಿಸರದಿಂದ ಕಾಯಿಲೆಗಳ ಭೀತಿ ಹೆಚ್ಚಾಗಿದೆ. ಆಸ್ಪತ್ರೆಯೇ ಕಾಯಿಲೆಯ ಕೇಂದ್ರವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ರೋಗಿಗಳಿಗೂ ಅವರ ಬಂಧುಗಳಿಗೂ ತೊಂದರೆ ಉಂಟಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸ್ವಚ್ಛತೆ ಕಾಪಾಡಬೇಕು ಹಾಗೂ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೋಡಿ, ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗನೇ ಈ ತರ ಚರಂಡಿ ಸುಮಾರು 6 ತಿಂಗಳಿಂದ ಕ್ಲೀನ್ ಮಾಡಿಲ್ಲ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಒಂದ್ ನಿಮಿಷ.
ಬೆಂಗಳೂರು ವಿಧಾನಸಭೆಯಲ್ಲಿ ಮಲೆನಾಡಿನ ಆರೋಗ್ಯ ಸಮಸ್ಯೆಗಳ ಕುರಿತು ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಸರ್ಕಾರದ ಗಮನ ಸೆಳೆದರು. ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಅವರು, ಆಶಾ ಕಾರ್ಯಕರ್ತೆಯರನ್ನು ರೇಷನಲೈಸೇಷನ್ ಹೆಸರಿನಲ್ಲಿ ವಜಾ ಮಾಡುವ ನಿರ್ಧಾರವನ್ನು ತಕ್ಷಣ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಸರ್ಕಾರ ಗೌರವಿಸಬೇಕು ಎಂದು ಹೇಳಿದರು. ಮಲೆನಾಡಿನ ಭೌಗೋಳಿಕ ವೈಶಿಷ್ಟ್ಯವನ್ನು ಗಮನದಲ್ಲಿಟ್ಟು 10,000 ಜನಸಂಖ್ಯೆಗೆ 1 ಪಿಎಸ್ಸಿ ಎಂಬ ಮಾನದಂಡವನ್ನು ಇಲ್ಲಿ ಅನ್ವಯಿಸುವುದು ಅನ್ಯಾಯ ಎಂದು ಟೀಕಿಸಿದರು. ಹಳ್ಳಿಗಳ ನಡುವಿನ ದೂರದಿಂದ ತುರ್ತು ಚಿಕಿತ್ಸೆಗೆ ತೊಂದರೆ ಆಗುತ್ತಿದೆ ಎಂದು ತಿಳಿಸಿದರು. ಪ್ರತಿ ಹೋಬಳಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಸಕಲೇಶಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಾಪನೆ ಹಾಗೂ ಖಾಲಿ ವೈದ್ಯಕೀಯ ಹುದ್ದೆಗಳ ಭರ್ತಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗುಡ್ಡಗಾಡು ಪ್ರದೇಶಗಳಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಕೂಡ ಒತ್ತಾಯಿಸಿದರು. ಮಾನ್ಯ ಆರೋಗ್ಯ ಸಚಿವರಿಗೆ 10,000 ಜನಸಂಖ್ಯೆಗೆ ಒಂದೇನೋ PHC ಮಾಡ್ತೀರಾ ಅಂತಕ್ಕಂಥದ್ದು ಏನೋ ಮಾಹಿತಿ ಇದೆ. ಅಂದ್ರೆ ಅಲ್ಲ ಆ ರೀತಿ ಏನಾದ್ರು ಇದ್ರೆ ಮಲೆನಾಡು ಭಾಗಕ್ಕೆ ದಯವಿಟ್ಟು ಆ ರೀತಿ ಕಾನೂನುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಮಲೆನಾಡು ಪ್ರದೇಶದಲ್ಲಿ ಹಳ್ಳಿಗಳು ಒಂದೊಂದು ಹಳ್ಳಿಗಳು 10-15 ಕಿಲೋಮೀಟರ್ ದೂರ ಇರ್ತವೆ. ಮತ್ತೆ ನಮ್ಮಲ್ಲಿ ಲೇಬರ್ ಕ್ಲಾಸ್ಗಳು ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಹೆಚ್ಚು ಲೇಬರ್ ಕ್ಲಾಸ್ಗಳಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ 10,000 ಜನಸಂಖ್ಯೆಗೆ ಆ ರೀತಿ ಏನಾದ್ರು PHC ನ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದ್ರೆ ದಯವಿಟ್ಟು ಮಾಡಬೇಡಿ ಅಂತಕ್ಕಂಥ ತಮ್ಮಲ್ಲಿ ಮನವಿ. ಅದೇ ರೀತಿಯಲ್ಲಿ ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಇರೋದ್ರಿಂದ ದಯವಿಟ್ಟು ತಾವು ಹೋಬಳಿಗೊಂದು ಆಂಬ್ಯುಲೆನ್ಸ್ ಕೊಡಬೇಕು, ಡಾಕ್ಟರ್ಗಳು ಇರ್ತಕ್ಕಂಥ ಫುಲ್ಫಿಲ್ ಮಾಡ್ಕೊಡ್ಬೇಕು. ಯಾಕೆಂದ್ರೆ ದಿನನಿತ್ಯ ಕಾಡು ಪ್ರಾಣಿಗಳ ಹಾವಳಿ, ಆನೆ ಹಾವಳಿ ಇರೋದ್ರಿಂದ ದಯವಿಟ್ಟು ಹೋಬಳಿಗೆ ಒಂದು ಆಂಬ್ಯುಲೆನ್ಸ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಅಲ್ಲ ಒಂದೇ ನಿಮಿಷ, ಅದ್ರ ಜೊತೆಗೆ ಆಶಾ ಕಾರ್ಯಕರ್ತರದ ತಾವು ತಮ್ಮ ಹತ್ರ ಕೇಳಿದೀನಿ, ಏನು ಕೂಡ ಸಂಖ್ಯೆ ಕಡಿಮೆ ಮಾಡಲ್ಲ ಅಂತಕ್ಕಂಥದ್ದು ಹೇಳಿದಿರಾ. ಈ ನಿಟ್ಟಿನಲ್ಲಿ ಮಲೆನಾಡು ಭಾಗದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಇರ್ತಕ್ಕಂಥ ಭಾಗದಲ್ಲಿ ಡಾಕ್ಟರ್ಗಳು ಮತ್ತು ಸ್ಟಾಫ್ ಏನಿದ್ರೆ ಫುಲ್ಫಿಲ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ತಾವು ವರ್ಷಕ್ಕೆ ಎಷ್ಟು ಹೆರಿಗೆ ಆಗಬೇಕು ಆ ರೀತಿ ಇದ್ರೆ ಮಾತ್ರ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹೇಳಿದ್ರಿ. ಸಕಲೇಶಪುರದಲ್ಲಿ ಕಳೆದ 3 ವರ್ಷಗಳಿಂದಲೂ 800ಕ್ಕಿಂತ ಹೆಚ್ಚು ಹೆರಿಗೆ ಆಗಿದೆ, 1000 ತನಕ. 1 ವರ್ಷ ಮಾತ್ರ ಕಡಿಮೆ ಆಗಿದೆ ಅಂತಕ್ಕಂಥ ಕಾರಣಕ್ಕೋಸ್ಕರ ತಾಯಿ ಮಕ್ಕಳ ಆಸ್ಪತ್ರೆ ಕೊಡಲ್ಲ ಅಂತಕ್ಕಂಥ ತಮ್ಮಿದಿದೆ. ದಯವಿಟ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವಶ್ಯಕತೆ ಇದೆ, ತುಂಬಾ ತಾವು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇವೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕೊಪ್ಪ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರು ದಿನನಿತ್ಯ ಅವ್ಯವಸ್ಥೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಕೆಲಸವಾಗದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ಬೇಸರಗೊಂಡು ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಿವಿಧ ಅರ್ಜಿಗಳು ಬಾಕಿಯಾಗಿದ್ದು ಸಣ್ಣ ಸಣ್ಣ ಕೆಲಸಗಳಿಗೂ ದಿನಗಟ್ಟಲೆ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಈ ಹಿನ್ನೆಲೆ ಸ್ಥಳೀಯ ವ್ಯಕ್ತಿಯೊಬ್ಬರು ಸಾರ್ವಜನಿಕರ ಪರವಾಗಿ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಕೊಪ್ಪ ತಾಲೂಕು ಕಚೇರಿಗೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸಾಮಾನ್ಯರಿಗೆ ತ್ವರಿತ ಸೇವೆ ಸಿಗುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನೋಡಿ, ಏನು ತಾವು ನೋಡ್ತಾ ಇದ್ದೀರಿ, ಇದು ಕೊಪ್ಪ ತಾಲೂಕು ಮಿನಿ ವಿಧಾನಸೌಧ ಅಂತ. ತಾಲೂಕು ಕಚೇರಿ ಅಂದ್ರೆ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರು ಅವರ ಕುಂದುಕೊರತೆಗಳನ್ನು ತಂದು ಸ್ವೀಕೃತಿ ವಿಭಾಗಕ್ಕೆ ಕೊಡ್ತಾರೆ. ಆ ಸರ್ಕಾರದ ವತಿಯಿಂದ ಸ್ವೀಕೃತಿ ಅಂದ್ರೆ ಬಂದ ಅರ್ಜಿಗಳನ್ನು ತಗೊಳ್ಳಿಕ್ಕೆ ಒಬ್ಬರನ್ನು ನೇಮಕ ಮಾಡಿರ್ತಾರೆ. ಅವರಿಗೆ ಅರ್ಜಿ ತಗೊಳ್ಳೋದು, ಅದನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗೆ ಕಳಿಸೋದು, ಅವರು ಪರಿಶೀಲಿಸಿ ಸರಿ ತಪ್ಪು ಏನು ಅಂತ ತನಿಖೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳೋದು ಅವ್ರದ್ದು ಕೆಲಸ ಆಗಿದೆ. ಆದರೆ ಇಲ್ಲಿ ಕೆಲವು ವರ್ಷದಿಂದ ಅಂದ್ರೆ ಇತ್ತೀಚೆಗೆ 1.5-2 ವರ್ಷದಿಂದ ವಿಚಿತ್ರ ಘಟನೆಗಳು ನಡೀತಾ ಇದ್ದಾವೆ. ಅಲ್ಲಿ ಏನು ಅರ್ಜಿ ಸ್ವೀಕೃತಿ ತಗೊಳ್ತಾರೆ, ಅವರಿಗೆ ಅರ್ಜಿ ತಗೊಳ್ಳಿಕ್ಕೆ ಅಧಿಕಾರ ಇದ್ರೂ ಕೂಡ ಮೇಲಾಧಿಕಾರಿಗಳು ನೀವು ಇಂಥವ್ರು ತಂದಿದ್ದು ತಗೊಳ್ಬೇಡಿ, ಅಂಥವ್ರು ತಂದಿದ್ದು ತಗೊಳ್ಬೇಡಿ, ನೀವು ಏಜೆಂಟು, ಹಾಗೆ ಹೀಗೆ ಅಂತ ಬಹಳ ಜನರಿಗೆ ತೊಂದರೆ ಕೊಡೋದು. ಮತ್ತೆ ಚೇಂಬರಿಗೆಲ್ಲ ಮಾತಾಡಕ್ಕೆ ಹೋದ್ರೆ ಗೆಟ್ ಔಟ್ ಅಂತ ಹೇಳೋದು, ಹೆದರಿಸೋದು, ಬೆದರಿಸೋದು, ಇಂಥ ಪ್ರವೃತ್ತಿ ಮೇಲಾಧಿಕಾರಿಗಳಿಂದ ಆಗ್ತಾ ಇದೆ ಅಂತ ಸಾರ್ವಜನಿಕರಿಂದ ಬಹಳಷ್ಟು ದೂರುಗಳು ದಾಖಲಾಗಿದೆ. ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಯವರು NK ರಸ್ತೆ ಅಂತ ಇದೆ, ಆ ರಸ್ತೆ ಇದು 3 ಜನ ಕಾರಣಕರ್ತರು, PWD ಅಂಡ್ KEB ಮತ್ತು ಕೇಬಲ್ ಅಳವಡಿಸಿದವರು. ಆ ಕಾರಣದಿಂದ ಅಲ್ಲಿ ಅನಾಹುತ ಆಗಿದೆ. 8-10 ಕೋಟಿ ನಷ್ಟ ಆಗಿದೆ ಸರ್ಕಾರಕ್ಕೆ, ಸಾರ್ವಜನಿಕರ ಹಣ. ಇದನ್ನು ವಿಚಾರಣೆ ನಡೆಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ದೂರು ಕೊಟ್ಟಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಚಿಕ್ಕಮಗಳೂರು ಜಿಲ್ಲೆಯ ಮುತ್ತೋಡಿ ಅರಣ್ಯ ವ್ಯಾಪ್ತಿಯ ಹೊನ್ನಾಳದಲ್ಲಿ ಕಾರು ಅಪಘಾತ ಸಂಭವಿಸಿದ್ದು, ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಸುಮಾರು 50 ಅಡಿ ಕೆಳಗೆ ಉರುಳಿಬಿದ್ದಿದೆ. KA0362991 ನೋಂದಣಿಯ ಕಾರು ಅಡಿಮೇಲಾಗಿ ಪತನಗೊಂಡಿರುವ ದೃಶ್ಯ ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಕಾರಿನಲ್ಲಿದ್ದವರು ಯಾರು, ಅವರ ಸ್ಥಿತಿ ಏನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಅಪಘಾತದ ನಂತರ ಗಾಯಾಳುಗಳು ಸ್ಥಳದಿಂದ ತೆರಳಿದರ ಅಥವಾ ಆಸ್ಪತ್ರೆಗೆ ದಾಖಲಾದರ ಎಂಬುದರ ಕುರಿತು ಮಾಹಿತಿ ಲಭ್ಯವಾಗಿಲ್ಲ. ಘಟನೆ ಕುರಿತು ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ಕಾರಿನ ಮಾಲೀಕರ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ.
ಮುತ್ತೋಡಿ ಅರಣ್ಯ ಪ್ರದೇಶದ ಕಡಿದಾದ ತಿರುವುಗಳಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ವಾಹನ ಚಾಲಕರು ಎಚ್ಚರಿಕೆಯಿಂದ ಸಂಚರಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಧಾನಪರಿಷತ್ನಲ್ಲಿ ಎನ್ಎಲ್ಸಿ ಡಾ ಟಿಎಚ್ ಶರವಣ ಅವರು ಸಣ್ಣ ಕೈಗಾರಿಕೆಗಳ ಸ್ಥಿತಿಗತಿ ಕುರಿತು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಸಣ್ಣ ಕೈಗಾರಿಕೆ ಇಲಾಖೆ ಮತ್ತು ಅಭಿವೃದ್ಧಿ ನಿಗಮಗಳಿದ್ದರೂ ಮುಚ್ಚಿಹೋದ ಕೈಗಾರಿಕೆಗಳ ಬಗ್ಗೆ ಸರ್ಕಾರದ ಬಳಿ ಸಮಗ್ರ ಮಾಹಿತಿ ಇಲ್ಲದಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಪ್ರಶ್ನಿಸಿದ ಅವರು, ಯುವಕರು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸುತ್ತಿರುವುದು ಸರ್ಕಾರಕ್ಕೆ ಎಚ್ಚರಿಕೆಯಾಗಿದೆ ಎಂದರು. ಕೆಎಡಿಬಿ ಕಾರ್ಯವೈಖರಿಯ ಮೇಲೂ ಅನುಮಾನ ವ್ಯಕ್ತಪಡಿಸಿ ಸಾಕ್ಷ್ಯವಾಗಿ ವಿಡಿಯೋಗಳಿವೆ ಎಂದು ಹೇಳಿದರು. ಪ್ರತಿಕ್ರಿಯಿಸಿದ ಸಚಿವ ಶಿವಾನಂದ ಪಾಟೀಲ್, ವಿಷಯವನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಚುಕ್ಕಾಗಿರುತ್ತಿನ ಪ್ರಶ್ನೆ ಸಂಖ್ಯೆ 1485 ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ 2023ರಿಂದ 25ರವರೆಗೆ ಎಷ್ಟು ಸಂಖ್ಯೆಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಮುಚ್ಚಲಾಗಿದೆ ಅಂತ ಕೇಳಿದ್ದೀನಿ. ತಮಗೂ ಗೊತ್ತಿದೆ, ತಮ್ಮ ಹುಬ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿರತಕ್ಕಂಥ ಘಟನೆಯನ್ನು ಕೂಡ ತಾವು ನೋಡಿರ್ತೀರ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಸರ್ಕಾರ ಎಂತ ಬೇಜವಾಬ್ದಾರಿ ಉತ್ತರ ಕೊಟ್ಟಿದೆಯಂದ್ರೆ, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಇದು ಮುಚ್ಚಿಡಿರ್ತಕ್ಕಂಥ ಘಟನೆಗಳ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ, ಈ ವ್ಯವಸ್ಥೆ ಇಲ್ಲ ಅಂದ್ರೆ ಸಣ್ಣ ಕೈಗಾರಿಕೆ ಇಲಾಖೆ ಯಾಕೆ ಬೇಕು ರಾಜ್ಯದಲ್ಲಿ? ಸಣ್ಣ ಕೈಗಾರಿಕೆ ನಿಗಮದ ಅಭಿವೃದ್ಧಿ ನಿಗಮ ಯಾಕೆ ಬೇಕು? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕೇಳಿದ್ರೆ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ, RBI ಗೈಡ್ಲೈನ್ಸ್ ಅಂತೆ. RBI ಗೈಡ್ಲೈನ್ಸ್ ಹೇಳಕ್ಕೆ ನೀವು ಬೇಕೇನ್ರಿ? ರಾಜ್ಯ ಸರ್ಕಾರ ಇರೋದು ಏನಕ್ಕೆ? ಈ ಇಲಾಖೆ ಇರೋದು ಏನಕ್ಕೆ? ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇವತ್ತು ನೋಡಿ, ಸರ್ಕಾರದಿಂದ ನೀವು ನೇಮಕಾತಿಯನ್ನ ಮಾಡಕ್ಕಾಗ್ತಾ ಇಲ್ಲ. ಉದ್ಯೋಗಗಳನ್ನ ಸೃಷ್ಟಿ ಮಾಡೋರು ಯಾರು? ಸಣ್ಣ ಕೈಗಾರಿಕೆಗಳು. ಇವತ್ತು ಒಬ್ಬ ಯುವಕ ಅವನ ಬದುಕನ್ನ ಕಟ್ಕೋಬೇಕಂದ್ರೆ, ನೆಮ್ಮದಿ ಜೀವನ ಮಾಡ್ಬೇಕಂದ್ರೆ, ಅವನ ವೃತ್ತಿ ಜೀವನ ಹೋಗ್ಬೇಕಾಗಿದ್ರೆ ಅವನಿಗೊಂದು ಉದ್ಯೋಗ ಕೊಡಬೇಕು. ಅದಕ್ಕೆ ಸರ್ಕಾರ ಅಟ್ಲೀಸ್ಟ್ ಎಷ್ಟು ಸಣ್ಣ ಕೈಗಾರಿಕೆಗಳು ರಾಜ್ಯದಲ್ಲಿದೆ, ಯಾವ್ದಾವುದು ಮುಚ್ಚೋಗಿದೆ, ಯಾವ್ದಾವುದು ಜೀವಂತವಾಗಿದೆ, ಯಾವುದು ಪುನರ್ಚೇತನ ಆಗಬೇಕಾಗಿದೆ, ಸರ್ಕಾರದಿಂದ ಏನು ನೀವು ಸಹಕಾರ ಕೊಡ್ತಾ ಇದ್ದೀರಿ, ಯಾವ್ದು ಕೇಳಿದ್ರು ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ತೋರಿಸ್ತಾ ಇದ್ದಾರೆ, ಮತ್ತೆ ರಾಜ್ಯದಲ್ಲಿ ಆಗ್ಬೇಕು ಈ ಘಟಕ. ತಾವು ಹೇಳಬೇಕು, ಸಭಾಪತಿಗಳ ನನ್ನ ರಕ್ಷಣೆಗೆ ಬರಬೇಕು. ಈ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಕೊಟ್ಟಿಲ್ಲ. ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ವಾ? ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ನೀವು ಉತ್ತರದಲ್ಲಿ ಏನ್ ಕೇಳಿದ್ದೀರಿ? ನಾನು ಯಾಕೆ ಪ್ರಶ್ನೆ ಕೇಳಬೇಕು ಇದಕ್ಕೆ? ನಮ್ಮ ರಾಜ್ಯದಲ್ಲಿ ಕೈಗಾರಿಕೆ ಅಂದ್ರೆ ಏನಾಗ್ಬಿಟ್ಟಿದೆ? ಆಗ್ಲೇ ಸುರೇಶ್ ಅವರು ಉತ್ತರ ಕೊಡ್ತಾ ಇದ್ರು ಕೆಎಡಿಬಿ ಬಗ್ಗೆ. ಆ ಕೆಎಡಿಬಿ ಹಣೆ ಬರಗ ಏನು ಅಂತ ನನಗೆ ಗೊತ್ತಿದೆ, ಅದ್ರದೀಗ ಬೇಡ, ಅದ್ರ ಬಗ್ಗೆನೂ ನನಗೆ ಗೊತ್ತಿದೆ. ಅಲ್ಲ, ನಾನು ಅದು ಬಂದಾಗ ಮಾತಾಡ್ತೀನಿ, ಬಡ್ಜೆಟ್ ಇದ್ರಲ್ಲಿ ಮಾತಾಡ್ತೀನಿ. ನಾನು ನಮ್ಮ ಹತ್ರ ವಿತ್ ವಿಡಿಯೋ ಇದೆ, ಕೊಡ್ತೀವಿ ನಾವು ಅದನ್ನ. ಅದು ಅವ್ರ ಪಾಪ ಪ್ರಾಮಾಣಿಕರಿದ್ದಾರೆ, ನಾನು ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಇಲಾಖೆ ನಡ್ಕೊಂತ ಇರತಕ್ಕಂಥ ನೀತಿಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನನ್ನ ಉತ್ತರದಿಂದ ತಮಗೆ ಸಮಾಧಾನ ಇರದೇ ಇದ್ರೆ ಅರ್ಧ ಗಂಟೆಗೆ ಚರ್ಚೆ ಹಾಕೊಳ್ಳಿ, ನಾನು ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. RBIದವ್ರು ಏನು ಗೈಡ್ಲೈನ್ಸ್ ಇದ್ದಾವೆ ಅದ್ರ ಪ್ರಕಾರ MSMEಗಳು ಕೆಲಸ ಮಾಡ್ತವೆ. ಎಷ್ಟು ಮುಚ್ಚಲ್ಪಟ್ಟಿರ್ತವೆ, ಅವು ಯಾಕೆ ರಿವೈವ್ ಮಾಡಬೇಕನ್ನೋದು RBI ಗೈಡ್ಲೈನ್ಸ್ 2016ರಲ್ಲಿ ತೆಗೆದಿರ್ತಕ್ಕಂಥ ಗೈಡ್ಲೈನ್ಸ್ನಲ್ಲಿದೆ. ಮತ್ತು ಇದ್ರ ಸರ್ವೆ ಕೂಡ ಕೇಂದ್ರ ಸರ್ಕಾರ 2001ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ 2006ನೇ ಇಸ್ವಿಗೆ ಸಂಪೂರ್ಣ ಮಾಡಿದೆ. ಅದ್ರ ಮಾಹಿತಿ ಬೇಕಾದ್ರೂ ತಮಗೆ ಕೊಡ್ತೀನಿ ನಾನು. ಆಯ್ತು, ಈಗ ಪುನರ್ಚೇತನ ಆಗ್ಬೇಕು, ಅಂತದಕ್ಕೆಲ್ಲ ಏನ್ ಮಾಡ್ತೀರಾ ಅಂತ ಕೇಳಿದೀವಿ. ಅದು ನಾವು ಏನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ವಿ. ತಮ್ಮ ಮಾಹಿತಿ ಮೇರೆಗೆ ನಾನು ಏನ್ ಹೇಳ್ತೀನಿ, ನೀವು ಇದನ್ನು ಇನ್ಸಿಸ್ಟ್ ಮಾಡಿದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ಮೀಟಿಂಗ್ ಕರೆದು ಪುನಶ್ಚೇತನಕ್ಕೆ ಏನಾದರೂ ಒಂದು ವಾಯಬಲ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ನಾನು ಅದನ್ನ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೀನಿ. ಕೇಂದ್ರ ಸರ್ಕಾರ ಜೊತೆ ಸಹಯೋಗದಿಂದ ಅದನ್ನು ಪುನಶ್ಚೇತನ ಮಾಡತಕ್ಕಂಥ ಕಾರ್ಯಕ್ರಮ ಮೊದಲನೇದಾಗಿ ಫೈಂಡ್ ಔಟ್ ಮಾಡಿ. ಅಲ್ಲಲ್ಲ, ತಮಗೆ ಹೇಳೋದ್ ನಾನು. ಹಾಸನ ಜಿಲ್ಲೆಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿ ಮಾಜಿ ಸಚಿವ ಹಾಗೂ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹಾಗೂ ಇತರ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನಡೆದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಅಲಂಕಾರ ವಿಚಾರವಾಗಿ ಉಂಟಾದ ವಿವಾದದ ವೇಳೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಆರೋಪಿಸಿದರು.
ಕ್ಷೇತ್ರದ ಶಾಸಕನಾದ ತನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕ್ರಮ ಕೈಗೊಂಡಿರುವುದು ಶಿಷ್ಟಾಚಾರ ಉಲ್ಲಂಘನೆ ಮಾತ್ರವಲ್ಲ, ಕ್ಷೇತ್ರದ ಜನತೆಗೆ ಮಾಡಿದ ಅವಮಾನ ಎಂದು ಕಿಡಿಕಾರಿದರು. ತಾಲೂಕು ಪಂಚಾಯಿತಿ ಯು ಮುನಿರಾಜು ಅವರ ಮೇಲೂ ನಿರ್ಲಕ್ಷ್ಯದ ಆರೋಪ ಮಾಡಿದ್ದಾರೆ. ದೇವಾಲಯದ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಶಾಸಕರ ಹಕ್ಕಿಗೆ ಧಕ್ಕೆ ತಂದಿರುವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ರೇವಣ್ಣ ಹೇಳಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷ ಯು ಟಿ ಖಾದರ್ ವಿಷಯವನ್ನು ಹಕ್ಕುಚ್ಯುತಿ ಸಮಿತಿಗೆ ವಹಿಸುವುದಾಗಿ ತಿಳಿಸಿದ್ದಾರೆ. ಈ ಬೆಳವಣಿಗೆ ಹಾಸನ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಒಂದು ತಾಲೂಕು ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲವ್ರ ಅಧ್ಯಕ್ಷ ನಮಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆಯೆಲ್ಲ ಹಾಕಿದ್ನೆಲ್ಲ ತೆಗೆಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗಾಯ್ತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ನಡೀತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ದೀವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನು ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಇದು ಒಂದಲ್ದಲೆ ತಾಲೂಕ್ ಪಂಚಾಯತ್ ಸಮಿತಿ ಇಒ ಸಭೆ ಮಾಡ್ತಾರೆ. 1,500 ಜನ ಅವರೇ ಕರೆಸಿ ಹೆಣ್ಮಕ್ಳುಗಳನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಿನ ಕಾರ್ಯನಿರ್ವಾಹಕ ಯಾವ್ದಲ್ಲಿ ನಿಮ್ಗೆ ಅಲ್ಲಿ ನಿಮ್ಮ ಎರಡನ್ನು ಪ್ರಿವಿಲೇಜ್ ಕಮಿಟಿ ಹಾಕ್ಬೇಕಾಗುತ್ತೆ. ದಯಮಾಡಿ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಶಾಸಕರ ಒಂದು ಹಕ್ಕನ್ನ ಕಳೆಯೋದು ಬೇಡ ಅಂತ ತಮ್ಮ ಮುಖೇನ ಕೇಳಿ ಇವತ್ತು ಇವೆರಡನ್ನು ಪ್ರಿವಿಲೇಜ್ ಕಮಿಟಿ ಕಳಿಸೋದಕ್ಕೆ ತಮಗೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ ಒಂದು ವಾರದ ಮುಂಚೆನೆ ನಾನು ನೋಟಿಸು ಕೊಟ್ಟಿದ್ದೀನಿ. ಇದು ದಯಮಾಡಿ ನನ್ನ ಮರ್ಯಾದೆ ಅಲ್ಲ, ಈ ಶಾಸಕ ಹೇಳಿದಿರಿ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಒಬ್ಬ ಜಿಲ್ಲಾಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಆ ನಿರ್ಣಯ ಓಲಿ ಕರೆದಾರ ನಮ್ಮನ್ನ ಕೇಳಿ ನಿರ್ಣಯ ಮಾಡಲಿ. ಇದನ್ನ ಹಕ್ಕು ಸುದ್ದಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷ ಮೊನ್ನೆ 12ನೇ ತಾರೀಕು ಒಂದು ಕಾಲಿಂಗ್ ಅಟೆನ್ಷನ್ ಒಂದು ಕೇಳಿದೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತೊಮ್ಮೆ ಮುಖ್ಯಾಂಶಗಳು. ಕಮಿಷನ್ ಆಸೆಗೆ ಮೈಸೂರಿನಲ್ಲಿ 108 ಹೊಸ ಸಿಗ್ನಲ್ಗಳು. ಜನನೇ ಇಲ್ಲ ಆದ್ರೆ ಟ್ರಾಫಿಕ್ ಸಿಗ್ನಲ್ ಇದಾವೆ. ಪ್ರತಾಪ್ ಸಿಂಹ ಕಿಡಿ. ಸಣ್ಣ ಕೈಗಾರಿಕೆ ಇಲಾಖೆ ಮತ್ತು ಅಭಿವೃದ್ಧಿ ನಿಗಮಗಳಿದ್ದರೂ ಮುಚ್ಚಿಹೋದ ಕೈಗಾರಿಕೆಗಳ ಬಗ್ಗೆ ಸರ್ಕಾರದ ಬಳಿ ಮಾಹಿತಿ ಇಲ್ಲದಿರುವುದು ನಾಚಿಕೆಗೇಡಿತನ ಎಂದು ಶರವಣ ಆಕ್ರೋಶ. ಜಿಲ್ಲಾಡಳಿತದ ನಡೆ ಹಾಗೂ ಶಿಷ್ಟಾಚಾರ ಉಲ್ಲಂಘನೆಯನ್ನು ಖಂಡಿಸಿ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವಿರುದ್ಧ ಸದನದಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡಿದ ಎಚ್.ಡಿ. ರೇವಣ್ಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.